ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಎಲೆಕ್ಷನ್ ನಲ್ಲಿ ಹೆಚ್ಚು ಅಂತರದಿಂದ ಗೆದ್ದ ಕಾಂಗ್ರೆಸ್ ಎಂಎಲ್ಎಗಳು ಯಾರು? ಜಸ್ಟ್ ಪಾಸ್ ಆದವರು ಯಾರು? ಈ ಪಟ್ಟಿಯಲ್ಲಿ ಸಿದ್ದರಾಮಯ್ಯ, ಜಮೀರ್, ಪ್ರದೀಪ್ ಈಶ್ವರ್, ಲಕ್ಷ್ಮಿ ಹೆಬ್ಬಾಳ್ಕರ್ ಮುಂತಾದವರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಡಿಕೆ ಶಿವಕುಮಾರ್. ಫ್ರೆಂಡ್ಸ್, ಕಾಂಗ್ರೆಸ್ ಶಾಸಕರಲ್ಲಿ ಹೆಚ್ಚು ಅಂತರದಿಂದ ಗೆದ್ದಿರೋದು ಡಿಕೆ ಶಿವಕುಮಾರ್. ಬರೋಬ್ಬರಿ 1,22,392 ವೋಟ್ಗಳಿಂದ. ಕ್ಷೇತ್ರ ಕನಕಪುರ, ಜಿಲ್ಲೆ ಬೆಂಗಳೂರು ದಕ್ಷಿಣ. ಗಣೇಶ್ ಹುಕ್ಕೇರಿ. ಈ ಪಟ್ಟಿಯ 2ನೇ ಸ್ಥಾನದಲ್ಲಿ ಗಣೇಶ್ ಹುಕ್ಕೇರಿ ಇದ್ದಾರೆ. ಇವರು 78,509 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ದಾರೆ. ಕ್ಷೇತ್ರ ಚಿಕ್ಕೋಡಿ ಸದಲಗ, ಜಿಲ್ಲೆ ಬೆಳಗಾವಿ. ಲಕ್ಷ್ಮಣ ಸವದಿ. ಇವರು 76,122 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಅಥಣಿ, ಜಿಲ್ಲೆ ಬೆಳಗಾವಿ. ಎಸಿ ಶ್ರೀನಿವಾಸ್. ಇವರು 62,210 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಪುಲಕೇಶಿ ನಗರ, ಎಸ್ಸಿ, ಜಿಲ್ಲೆ ಬೆಂಗಳೂರು ನಗರ. ಸತೀಶ್ ಜಾರಕಿಹೊಳಿ. ಇವರು 57,211 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಯಮಕನಮರಡಿ, ಎಸ್ಟಿ, ಜಿಲ್ಲೆ ಬೆಳಗಾವಿ. ಲಕ್ಷ್ಮಿ ಹೆಬ್ಬಾಳ್ಕರ್. ಇವರು 56,016 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಬೆಳಗಾವಿ ಗ್ರಾಮೀಣ, ಜಿಲ್ಲೆ ಬೆಳಗಾವಿ. ಕೆಜೆ ಜಾರ್ಜ್. ಇವರು 55,768 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಸರ್ವಜ್ಞ ನಗರ, ಜಿಲ್ಲೆ ಬೆಂಗಳೂರು ನಗರ. ಎನ್ಟಿ ಶ್ರೀನಿವಾಸ್. ಇವರು 54,350 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಕೂಡ್ಲಿಗಿ, ಎಸ್ಟಿ, ಜಿಲ್ಲೆ ವಿಜಯನಗರ. ಜಮೀರ್ ಅಹಮದ್ ಖಾನ್. ಇವರು 53,953 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಚಾಮರಾಜಪೇಟೆ, ಜಿಲ್ಲೆ ಬೆಂಗಳೂರು ನಗರ. ಕೆಸಿ ವೀರೇಂದ್ರ ಪಪ್ಪಿ. ಇವರು 53,300 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಚಿತ್ರದುರ್ಗ, ಜಿಲ್ಲೆ ಚಿತ್ರದುರ್ಗ. ರೂಪಕಲಾ ಎಂ. ಇವರು 50,467 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಕೆಜಿಎಫ್, ಎಸ್ಸಿ, ಜಿಲ್ಲೆ ಕೋಲಾರ. ದರ್ಶನ್ ಧ್ರುವನಾರಾಯಣ್. ಇವರು 47,607 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ನಂಜನಗೂಡು, ಎಸ್ಸಿ, ಜಿಲ್ಲೆ ಮೈಸೂರು. ಕೆಎಂ ನರೇಂದ್ರ ಸ್ವಾಮಿ. ಇವರು 46,846 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಮಳವಳ್ಳಿ, ಎಸ್ಸಿ, ಜಿಲ್ಲೆ ಮಂಡ್ಯ. ಸಿದ್ದರಾಮಯ್ಯ. ಇವರು 46,045 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ವರುಣ, ಜಿಲ್ಲೆ ಮೈಸೂರು. ಮಧು ಬಂಗಾರಪ್ಪ. ಇವರು 44,262 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಸೊರಬ, ಜಿಲ್ಲೆ ಶಿವಮೊಗ್ಗ. ಶರಣ ಪ್ರಕಾಶ್ ಪಾಟೀಲ್. ಇವರು 43,561 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಸೇಡಂ, ಜಿಲ್ಲೆ ಕಲಬುರಗಿ. ಶಿವರಾಜ್ ತಂಗಡಗಿ. ಇವರು 42,632 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಕನಕಗಿರಿ, ಎಸ್ಸಿ, ಜಿಲ್ಲೆ ಕೊಪ್ಪಳ. ಎಆರ್ ಕೃಷ್ಣಮೂರ್ತಿ. ಇವರು 38,481 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಕೊಳ್ಳೇಗಾಲ, ಎಸ್ಸಿ, ಜಿಲ್ಲೆ ಚಾಮರಾಜನಗರ. ಕೃಷ್ಣ ಬೈರೇಗೌಡ. ಇವರು 38,204 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಬ್ಯಾಟರಾಯನಪುರ, ಜಿಲ್ಲೆ ಬೆಂಗಳೂರು ನಗರ. ನಾರಾ ಭರತ್ ರೆಡ್ಡಿ. ಇವರು 37,863 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಬಳ್ಳಾರಿ ನಗರ, ಜಿಲ್ಲೆ ಬಳ್ಳಾರಿ. ಬಿಎಂ ನಾಗರಾಜ್. ಇವರು 37,032 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಸಿರಗುಪ್ಪ, ಎಸ್ಟಿ, ಜಿಲ್ಲೆ ಬಳ್ಳಾರಿ. ಗಣೇಶ್ ಪ್ರಸಾದ್. ಇವರು 36,675 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಗುಂಡ್ಲುಪೇಟೆ, ಜಿಲ್ಲೆ ಚಾಮರಾಜನಗರ. ರಾಘವೇಂದ್ರ ಹಿಟ್ನಾಳ. ಇವರು 36,260 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಕೊಪ್ಪಳ, ಜಿಲ್ಲೆ ಕೊಪ್ಪಳ. ಕೆಎನ್ ರಾಜಣ್ಣ. ಇವರು 35,523 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಮಧುಗಿರಿ, ಜಿಲ್ಲೆ ತುಮಕೂರು. ಅನಿಲ್ ಚಿಕ್ಕಮಾದು. ಇವರು 34,939 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಹೆಚ್ಡಿ ಕೋಟೆ, ಎಸ್ಟಿ, ಜಿಲ್ಲೆ ಮೈಸೂರು. ಎಚ್ಆರ್ ಗವಿಯಪ್ಪ. ಇವರು 33,723 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ವಿಜಯನಗರ, ಜಿಲ್ಲೆ ವಿಜಯನಗರ. ಕೆಎಸ್ ಬಸವಂತಪ್ಪ. ಇವರು 33,614 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಮಾಯಕೊಂಡ, ಎಸ್ಸಿ, ಜಿಲ್ಲೆ ದಾವಣಗೆರೆ. ಬಿಜಿ ಗೋವಿಂದಪ್ಪ. ಇವರು 32,816 ವೋಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಹೊಸದುರ್ಗ, ಜಿಲ್ಲೆ ಚಿತ್ರದುರ್ಗ. ಮಾಂಕಾಳ್ ವೈದ್ಯ. ಇವರು 32,671
ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಭಟ್ಕಳ, ಜಿಲ್ಲೆ ಉತ್ತರ ಕನ್ನಡ. ಅಬ್ಬಯ್ಯ ಪ್ರಸಾದ್ ಇವರು 32,370 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಪೂರ್ವ ಎಸ್ಸಿ, ಜಿಲ್ಲೆ ಧಾರವಾಡ. ಎನ್ ಶ್ರೀನಿವಾಸ್ ಇವರು 31,978 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ನೆಲಮಂಗಲ ಎಸ್ಸಿ, ಜಿಲ್ಲೆ ಬೆಂಗಳೂರು ಗ್ರಾಮಾಂತರ. ಬಿ ಶಿವಣ್ಣ ಇವರು 31,325 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಆನೇಕಲ್ ಎಸ್ಸಿ, ಜಿಲ್ಲೆ ಬೆಂಗಳೂರು ನಗರ. ತನ್ವೀರ್ ಸೇಠ್ ಇವರು 31,120 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ನರಸಿಂಹರಾಜ, ಜಿಲ್ಲೆ ಮೈಸೂರು. ವಿಠಲ್ ಕಟಕದೋಂಡ್ ಇವರು 30,815 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ನಾಗಠಾಣ ಎಸ್ಸಿ, ಜಿಲ್ಲೆ ವಿಜಯಪುರ. ಕೊತ್ತೂರು ಮಂಜುನಾಥ್ ಇವರು 30,761 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಕೋಲಾರ, ಜಿಲ್ಲೆ ಕೋಲಾರ. ಭೈರತಿ ಸುರೇಶ್ ಇವರು 30,754 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಹೆಬ್ಬಾಳ, ಜಿಲ್ಲೆ ಬೆಂಗಳೂರು ನಗರ. ಡಿ ಸುಧಾಕರ್ ಇವರು 30,322 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಹಿರಿಯೂರು, ಜಿಲ್ಲೆ ಚಿತ್ರದುರ್ಗ. ವಿಜಯಾನಂದ ಕಾಶಪ್ಪನವರ್ ಇವರು 30,007 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಹುನಗುಂದ, ಜಿಲ್ಲೆ ಬಾಗಲಕೋಟೆ. ಬಿ ನಾಗೇಂದ್ರ ಇವರು 29,300 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಬಳ್ಳಾರಿ ಎಸ್ಟಿ, ಜಿಲ್ಲೆ ಬಳ್ಳಾರಿ. ಟಿ.ಬಿ. ಜಯಚಂದ್ರ ಇವರು 29,250 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಶಿರಾ, ಜಿಲ್ಲೆ ತುಮಕೂರು. ಎಂಸಿ ಸುಧಾಕರ್ ಇವರು 29,052 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಚಿಂತಾಮಣಿ, ಜಿಲ್ಲೆ ಚಿಕ್ಕಬಳ್ಳಾಪುರ. ಶಾಮನೂರು ಶಿವಶಂಕರಪ್ಪ ಇವರು 27,888 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ದಾವಣಗೆರೆ ದಕ್ಷಿಣ, ಜಿಲ್ಲೆ ದಾವಣಗೆರೆ. ಈಶ್ವರ್ ಖಂಡ್ರೆ ಇವರು 27,706 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಭಾಲ್ಕಿ, ಜಿಲ್ಲೆ ಬೀದರ್. ಎಚ್.ಡಿ. ರಂಗನಾಥ್ ಇವರು 26,573 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಕುಣಿಗಲ್, ಜಿಲ್ಲೆ ತುಮಕೂರು. ಶರಣಬಸಪ್ಪ ದರ್ಶನಾಪುರ ಇವರು 26,027 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಶಹಾಪುರ, ಜಿಲ್ಲೆ ಯಾದಗಿರಿ. ಡಿ ರವಿಶಂಕರ್ ಇವರು 25,639 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಕೃಷ್ಣರಾಜನಗರ, ಜಿಲ್ಲೆ ಮೈಸೂರು. ಸಿಪಿ ಯೋಗೇಶ್ವರ್ ಇವರು 25,413 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಚನ್ನಪಟ್ಟಣ, ಜಿಲ್ಲೆ ಬೆಂಗಳೂರು ದಕ್ಷಿಣ. ಮಹೇಂದ್ರ ತಮ್ಮಣ್ಣನವರ್ ಇವರು 25,243 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಕುಡಚಿ ಎಸ್ಸಿ, ಜಿಲ್ಲೆ ಬೆಳಗಾವಿ. ರಾಜ ವೇಣುಗೋಪಾಲ್ ನಾಯಕ್ ಇವರು 25,223 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಸುರಪುರ ಎಸ್ಟಿ, ಜಿಲ್ಲೆ ಯಾದಗಿರಿ. ಶಿವಾನಂದ ಪಾಟೀಲ್ ಇವರು 24,863 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಬಸವನ ಬಾಗೇವಾಡಿ, ಜಿಲ್ಲೆ ವಿಜಯಪುರ. ಗುರುಪಾದ ಗೌಡ ಪಾಟೀಲ್ ಇವರು 24,688 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ರೋಣ, ಜಿಲ್ಲೆ ಗದಗ. ಎಸ್ ಮಲ್ಲಿಕಾರ್ಜುನ್ ಇವರು 24,472 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ದಾವಣಗೆರೆ ಉತ್ತರ, ಜಿಲ್ಲೆ ದಾವಣಗೆರೆ. ಕೆಎಂ ಉದಯ್ ಇವರು 24,113 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಮದ್ದೂರು, ಜಿಲ್ಲೆ ಮಂಡ್ಯ. ಜೆಎನ್ ಗಣೇಶ್ ಇವರು 24,091 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಕಂಪ್ಲಿ ಎಸ್ಟಿ, ಜಿಲ್ಲೆ ಬಳ್ಳಾರಿ. ಬಸವರಾಜ್ ಶಿವಣ್ಣನವರ್ ಇವರು 23,841 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಬ್ಯಾಡಗಿ, ಜಿಲ್ಲೆ ಹಾವೇರಿ. ರಿಜ್ವಾನ್ ಅರ್ಷದ್ ಇವರು 23,194 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಶಿವಾಜಿನಗರ, ಜಿಲ್ಲೆ ಬೆಂಗಳೂರು ನಗರ. ಯುಟಿ ಖಾದರ್ ಇವರು 22,790 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಮಂಗಳೂರು, ಜಿಲ್ಲೆ ದಕ್ಷಿಣ ಕನ್ನಡ. ಎನ್ಎಚ್ ಕೋನರೆಡ್ಡಿ ಇವರು 22,199 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ನವಲಗುಂದ, ಜಿಲ್ಲೆ ಧಾರವಾಡ. ಎನ್ವೈ ಗೋಪಾಲಕೃಷ್ಣ ಇವರು 22,149 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಮೊಳಕಾಲ್ಮೂರು ಎಸ್ಟಿ, ಜಿಲ್ಲೆ ಚಿತ್ರದುರ್ಗ. ಶ್ರೀನಿವಾಸ್ ಮಾನೆ ಇವರು 21,945 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಹಾನಗಲ್, ಜಿಲ್ಲೆ ಹಾವೇರಿ. ಹಂಪನಗೌಡ ಬಾದರ್ಲಿ ಇವರು 21,942 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಸಿಂಧನೂರು, ಜಿಲ್ಲೆ ರಾಯಚೂರು. ಅಲ್ಲಮಪ್ರಭು ಪಾಟೀಲ್ ಇವರು 21,048 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಕಲಬುರಗಿ ದಕ್ಷಿಣ,
ಜಿಲ್ಲೆ ಕಲಬುರಗಿ. ಶಿವಲಿಂಗೇಗೌಡ ಇವರು 20,177 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಅರಸೀಕೆರೆ, ಜಿಲ್ಲೆ ಹಾಸನ. ಕೆ ವೆಂಕಟೇಶ್ ಇವರು 19,675 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಪಿರಿಯಾಪಟ್ಟಣ, ಜಿಲ್ಲೆ ಮೈಸೂರು. ಎಸ್ಎನ್ ಸುಬ್ಬಾರೆಡ್ಡಿ ಇವರು 19,179 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಬಾಗೇಪಲ್ಲಿ, ಜಿಲ್ಲೆ ಚಿಕ್ಕಬಳ್ಳಾಪುರ. ಎಚ್.ಸಿ. ಮಹದೇವಪ್ಪ ಇವರು 18,619 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಟಿ ನರಸೀಪುರ ಎಸ್ಸಿ, ಜಿಲ್ಲೆ ಮೈಸೂರು. ವಿನಯ್ ಕುಲಕರ್ಣಿ ಇವರು 18,037 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಧಾರವಾಡ, ಜಿಲ್ಲೆ ಧಾರವಾಡ. ಕೆ ಷಡಕ್ಷರಿ ಇವರು 17,652 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ತಿಪಟೂರು, ಜಿಲ್ಲೆ ತುಮಕೂರು. ಶಾಂತನಗೌಡ ಇವರು 17,560 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಹೊನ್ನಾಳಿ, ಜಿಲ್ಲೆ ದಾವಣಗೆರೆ. ಆರ್.ಬಿ. ತಿಮ್ಮಾಪುರ ಇವರು 17,335 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಮುಧೋಳ ಎಸ್ಸಿ, ಜಿಲ್ಲೆ ಬಾಗಲಕೋಟೆ. ಬಸವರಾಜ ರಾಯರೆಡ್ಡಿ ಇವರು 17,181 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಯಲಬುರ್ಗಾ, ಜಿಲ್ಲೆ ಕೊಪ್ಪಳ. ಟಿ ರಘುಮೂರ್ತಿ ಇವರು 16,450 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಚಳ್ಳಕೆರೆ ಎಸ್ಟಿ, ಜಿಲ್ಲೆ ಚಿತ್ರದುರ್ಗ. ಬಸವರಾಜು ಶಿವಗಂಗಾ ಇವರು 16,435 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಚನ್ನಗಿರಿ, ಜಿಲ್ಲೆ ದಾವಣಗೆರೆ. ಬೇಳೂರು ಗೋಪಾಲಕೃಷ್ಣ ಇವರು 16,022 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಸಾಗರ, ಜಿಲ್ಲೆ ಶಿವಮೊಗ್ಗ. ಎಂ.ಬಿ. ಪಾಟೀಲ್ ಇವರು 15,216 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಬಬಲೇಶ್ವರ, ಜಿಲ್ಲೆ ವಿಜಯಪುರ. ಎಚ್.ಕೆ. ಪಾಟೀಲ್ ಇವರು 15,130 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಗದಗ, ಜಿಲ್ಲೆ ಗದಗ. ಯು.ಬಿ. ಬಣಕರ್ ಇವರು 15,020 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಹಿರೇಕೆರೂರು, ಜಿಲ್ಲೆ ಹಾವೇರಿ. ವಿಶ್ವಾಸ್ ವಸಂತ್ ವೈದ್ಯ ಇವರು 14,695 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಸವದತ್ತಿ ಯಲ್ಲಮ್ಮ, ಜಿಲ್ಲೆ ಬೆಳಗಾವಿ. ಸಂತೋಷ್ ಲಾಡ್ ಇವರು 14,357 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಕಲಘಟಕಿ, ಜಿಲ್ಲೆ ಧಾರವಾಡ. ಡಾಕ್ಟರ್ ಜಿ ಪರಮೇಶ್ವರ್ ಇವರು 14,347 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಕೊರಟಗೆರೆ ಎಸ್ಸಿ, ಜಿಲ್ಲೆ ತುಮಕೂರು. ಬಸನಗೌಡ ದದ್ದಲ್ ಇವರು 13,857 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ರಾಯಚೂರು ಗ್ರಾಮೀಣ ಎಸ್ಟಿ, ಜಿಲ್ಲೆ ರಾಯಚೂರು. ಲತಾ ಮಲ್ಲಿಕಾರ್ಜುನ್ ಇವರು 13,845 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಹರಪನಹಳ್ಳಿ, ಜಿಲ್ಲೆ ವಿಜಯನಗರ. ಪ್ರಿಯಾಂಕ್ ಖರ್ಗೆ ಇವರು 13,640 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಚಿತ್ತಾಪುರ ಎಸ್ಸಿ, ಜಿಲ್ಲೆ ಕಲಬುರಗಿ. ಯಾಸಿರ್ ಖಾನ್ ಪಠಾಣ್ ಇವರು 13,448 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಶಿಗ್ಗಾವಿ, ಜಿಲ್ಲೆ ಹಾವೇರಿ. ಬಸನಗೌಡ ತುರ್ವಿಹಾಳ ಇವರು 13,053 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಮಸ್ಕಿ ಎಸ್ಟಿ, ಜಿಲ್ಲೆ ರಾಯಚೂರು. ಪ್ರಿಯಾ ಕೃಷ್ಣ ಇವರು 12,516 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಗೋವಿಂದರಾಜನಗರ, ಜಿಲ್ಲೆ ಬೆಂಗಳೂರು ನಗರ. ಜಿಎಚ್ ಶ್ರೀನಿವಾಸ್ ಇವರು 12,131 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ತರೀಕೆರೆ, ಜಿಲ್ಲೆ ಚಿಕ್ಕಮಗಳೂರು. ಕೆಎಸ್ ಆನಂದ್ ಇವರು 12,007 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಕಡೂರು, ಜಿಲ್ಲೆ ಚಿಕ್ಕಮಗಳೂರು. ರುದ್ರಪ್ಪ ಲಮಾಣಿ ಇವರು 11,915 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಹಾವೇರಿ ಎಸ್ಸಿ, ಜಿಲ್ಲೆ ಹಾವೇರಿ. ಎಚ್.ಸಿ. ಬಾಲಕೃಷ್ಣ ಇವರು 11,839 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಮಾಗಡಿ, ಜಿಲ್ಲೆ ಬೆಂಗಳೂರು ದಕ್ಷಿಣ. ಅಶೋಕ್ ಪಟ್ಟಣ್ ಇವರು 11,730 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ರಾಮದುರ್ಗ, ಜಿಲ್ಲೆ ಬೆಳಗಾವಿ. ರಮೇಶ್ ಬಂಡಿ ಸಿದ್ದೇಗೌಡ ಇವರು 11,137 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಶ್ರೀರಂಗಪಟ್ಟಣ, ಜಿಲ್ಲೆ ಮಂಡ್ಯ. ಜೆಟಿ ಪಾಟೀಲ್ ಇವರು 11,129 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಬೀಳಗಿ, ಜಿಲ್ಲೆ ಬಾಗಲಕೋಟೆ. ಎಚ್.ವಿ. ವೆಂಕಟೇಶ್ ಇವರು 10,881 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಪಾವಗಡ ಎಸ್ಸಿ, ಜಿಲ್ಲೆ ತುಮಕೂರು. ರಹೀಂ ಖಾನ್ ಇವರು
10,780 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಬೀದರ್, ಜಿಲ್ಲೆ ಬೀದರ್. ಇಕ್ಬಾಲ್ ಹುಸೇನ್ ಇವರು 10,715 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ರಾಮನಗರ, ಜಿಲ್ಲೆ ಬೆಂಗಳೂರು ದಕ್ಷಿಣ. ಪ್ರದೀಪ್ ಈಶ್ವರ್ ಇವರು 10,642 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಚಿಕ್ಕಬಳ್ಳಾಪುರ, ಜಿಲ್ಲೆ ಚಿಕ್ಕಬಳ್ಳಾಪುರ. BR ಪಾಟೀಲ್ ಇವರು 10,348 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಆಳಂದ, ಜಿಲ್ಲೆ ಕಲಬುರಗಿ. ಯಶವಂತ್ ರಾಯಗೌಡ ಪಾಟೀಲ್ ಇವರು 10,329 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಇಂಡಿ, ಜಿಲ್ಲೆ ವಿಜಯಪುರ. ಅಜಯ್ ಧರಮ್ ಸಿಂಗ್ ಇವರು 10,278 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಜೇವರ್ಗಿ, ಜಿಲ್ಲೆ ಕಲಬುರಗಿ. ಪ್ರಕಾಶ್ ಕೋಳಿವಾಡ್ ಇವರು 9,800 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ರಾಣೆಬೆನ್ನೂರು, ಜಿಲ್ಲೆ ಹಾವೇರಿ. ಭೀಮಸೇನ ಚಿಮ್ಮನಕಟ್ಟಿ ಇವರು 9,725 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಬಾದಾಮಿ, ಜಿಲ್ಲೆ ಬಾಗಲಕೋಟೆ. ಅನ್ನಪೂರ್ಣ ತುಕಾರಾಂ ಇವರು 9,649 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಸಂಡೂರು ST, ಜಿಲ್ಲೆ ಬಳ್ಳಾರಿ. ರಾಜು ಕಾಗೆ ಇವರು 9,327 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಕಾಗವಾಡ, ಜಿಲ್ಲೆ ಬೆಳಗಾವಿ. ರಾಮಲಿಂಗಾರೆಡ್ಡಿ ಇವರು 9,222 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ BTM ಲೇಔಟ್, ಜಿಲ್ಲೆ ಬೆಂಗಳೂರು ನಗರ. ಭೀಮಣ್ಣ ಟಿ ನಾಯಕ್ ಇವರು 8,712 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಶಿರಸಿ, ಜಿಲ್ಲೆ ಉತ್ತರ ಕನ್ನಡ. SR ಶ್ರೀನಿವಾಸ್ ಇವರು 8,541 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಗುಬ್ಬಿ, ಜಿಲ್ಲೆ ತುಮಕೂರು. ಅಶೋಕ್ ಎಂ ಮನಗುಳಿ ಇವರು 7,808 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಸಿಂಧಗಿ, ಜಿಲ್ಲೆ ವಿಜಯಪುರ. ಹಂಪಯ್ಯ ನಾಯಕ್ ಇವರು 7,719 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಮಾನ್ವಿ ST, ಜಿಲ್ಲೆ ರಾಯಚೂರು. CS ನಾಡಗೌಡ ಇವರು 7,637 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಮುದ್ದೇಬಿಹಾಳ, ಜಿಲ್ಲೆ ವಿಜಯಪುರ. C ಪುಟ್ಟರಂಗ ಶೆಟ್ಟಿ ಇವರು 7,533 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಚಾಮರಾಜನಗರ, ಜಿಲ್ಲೆ ಚಾಮರಾಜನಗರ. ಎಂ ಕೃಷ್ಣಪ್ಪ ಇವರು 7,324 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ವಿಜಯನಗರ, ಜಿಲ್ಲೆ ಬೆಂಗಳೂರು ನಗರ. NA ಹ್ಯಾರಿಸ್ ಇವರು 7,125 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಶಾಂತಿನಗರ, ಜಿಲ್ಲೆ ಬೆಂಗಳೂರು ನಗರ. HD ತಮ್ಮಯ್ಯ ಇವರು 5,926 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಚಿಕ್ಕಮಗಳೂರು, ಜಿಲ್ಲೆ ಚಿಕ್ಕಮಗಳೂರು. ಶರತ್ ಬಚ್ಚೇಗೌಡ ಇವರು 5,075 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಹೊಸಕೋಟೆ, ಜಿಲ್ಲೆ ಬೆಂಗಳೂರು ಗ್ರಾಮಾಂತರ. SN ನಾರಾಯಣಸ್ವಾಮಿ ಇವರು 4,711 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಬಂಗಾರಪೇಟೆ SC, ಜಿಲ್ಲೆ ಕೋಲಾರ. KH ಮುನಿಯಪ್ಪ ಇವರು 4,631 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ದೇವನಹಳ್ಳಿ SC, ಜಿಲ್ಲೆ ಬೆಂಗಳೂರು ಗ್ರಾಮಾಂತರ. MY ಪಾಟೀಲ್ ಇವರು 4,594 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಅಫ್ಜಲ್ಪುರ, ಜಿಲ್ಲೆ ಕಲಬುರಗಿ. N ಚೆಲುವರಾಯಸ್ವಾಮಿ ಇವರು 4,414 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ನಾಗಮಂಗಲ, ಜಿಲ್ಲೆ ಮಂಡ್ಯ. ಮಂತರ್ ಗೌಡ ಇವರು 4,413 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಮಡಿಕೇರಿ, ಜಿಲ್ಲೆ ಕೊಡಗು. AS ಪೊನ್ನಣ್ಣ ಇವರು 4,291 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ವಿರಾಜಪೇಟೆ, ಜಿಲ್ಲೆ ಕೊಡಗು. ಆಸಿಫ್ ರಾಜು ಸೇಠ್ ಇವರು 4,231 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಬೆಳಗಾವಿ ಉತ್ತರ, ಜಿಲ್ಲೆ ಬೆಳಗಾವಿ. ಅಶೋಕ್ ಕುಮಾರ್ ರೈ ಇವರು 4,149 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಪುತ್ತೂರು, ಜಿಲ್ಲೆ ದಕ್ಷಿಣ ಕನ್ನಡ. ಕೆ ಹರೀಶ್ ಗೌಡ ಇವರು 4,094 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಚಾಮರಾಜ, ಜಿಲ್ಲೆ ಮೈಸೂರು. ಚೆನ್ನಾರೆಡ್ಡಿ ತುನ್ನೂರು ಇವರು 3,673 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಯಾದಗಿರಿ, ಜಿಲ್ಲೆ ಯಾದಗಿರಿ. RV ದೇಶ್
ದೇಶಪಾಂಡೆ ಇವರು 3623 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಹಳಿಯಾಳ, ಜಿಲ್ಲೆ ಉತ್ತರ ಕನ್ನಡ. ಬಾಬಾ ಸಾಹೇಬ್ ಪಾಟೀಲ್ ಇವರು 2993 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಕಿತ್ತೂರು, ಜಿಲ್ಲೆ ಬೆಳಗಾವಿ. ಮಹಂತೇಶ್ ಕೌಜಲಗಿ ಇವರು 2778 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಬೈಲಹೊಂಗಲ, ಜಿಲ್ಲೆ ಬೆಳಗಾವಿ. ಕನೀಸ್ ಫಾತಿಮಾ ಇವರು 2712 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಕಲಬುರಗಿ ಉತ್ತರ, ಜಿಲ್ಲೆ ಕಲಬುರಗಿ. ಬಿಕೆ ಸಂಗಮೇಶ್ವರ್ ಇವರು 2705 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಭದ್ರಾವತಿ, ಜಿಲ್ಲೆ ಶಿವಮೊಗ್ಗ. ಸತೀಶ್ ಕೃಷ್ಣ ಸೈಲ್ ಇವರು 2138 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಕಾರವಾರ, ಜಿಲ್ಲೆ ಉತ್ತರ ಕನ್ನಡ. ರವಿಕುಮಾರ್ ಗೌಡ ಇವರು 2019 ಓಟ್ಗಳಿಂದ ಗೆದ್ದಿದ್ದಾರೆ. ಕ್ಷೇತ್ರ ಮಂಡ್ಯ, ಜಿಲ್ಲೆ ಮಂಡ್ಯ. ಬಿ ದೇವೇಂದ್ರಪ್ಪ ಇವರು ಗೆದ್ದಿರೋದು 874 ಓಟ್ಗಳಿಂದ. ಕ್ಷೇತ್ರ ಜಗಳೂರು ಎಸ್ಟಿ, ಜಿಲ್ಲೆ ದಾವಣಗೆರೆ. ನಯನ ಮೋಟಮ್ಮ ಇವರು ಗೆದ್ದಿರೋದು 722 ಓಟ್ಗಳಿಂದ. ಕ್ಷೇತ್ರ ಮೂಡಿಗೆರೆ ಎಸ್ಸಿ, ಜಿಲ್ಲೆ ಚಿಕ್ಕಮಗಳೂರು. ಕೆವೈ ನಂಜೇಗೌಡ ಇವರು ಗೆದ್ದಿರೋದು 248 ಓಟ್ಗಳಿಂದ. ಕ್ಷೇತ್ರ ಮಾಲೂರು, ಜಿಲ್ಲೆ ಕೋಲಾರ. ಟಿ.ಡಿ. ರಾಜೇಗೌಡ ಇವರು ಗೆದ್ದಿರೋದು 201 ಓಟ್ಗಳಿಂದ. ಕ್ಷೇತ್ರ ಶೃಂಗೇರಿ, ಜಿಲ್ಲೆ ಚಿಕ್ಕಮಗಳೂರು. ದಿನೇಶ್ ಗುಂಡೂರಾವ್ ಇವರು ಗೆದ್ದಿರೋದು ಕೇವಲ 105 ಓಟ್ಗಳಿಂದ. ಕ್ಷೇತ್ರ ಗಾಂಧಿನಗರ, ಜಿಲ್ಲೆ ಬೆಂಗಳೂರು ನಗರ. ಸೋ ಫ್ರೆಂಡ್ಸ್, ಇದಿಷ್ಟು ಕಾಂಗ್ರೆಸ್ ಶಾಸಕರಲ್ಲಿ ಹೆಚ್ಚು ಅಂತರದಿಂದ ಗೆದ್ದಿರೋದು ಯಾರು, ಕಮ್ಮಿ ಅಂತರದಲ್ಲಿ ಗೆದ್ದವರು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.